ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ಒಂದು ಹಾಸ್ಟೆಲ್ನಲ್ಲಿ ನಡೆದ ಹಾರರ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ನಾನು ತಂದಿದ್ದೀನಿ. ಬನ್ನಿ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಆವತ್ತಿನ ರಾತ್ರಿ ನಿಮಿಷ ತುಂಬ ಹೆದರ್ಕೊಂಡಿದ್ಲು. ಅವಳು ಕೂದಲು ಹರಡ್ಕೊಂಡಿತ್ತು. ಕನ್ನಡಿ ಮುಂದೆ ನಿಂತ್ಕೊಂಡು ಕೂದಲು ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ಲು. ಹೆದರಿಕೆಯಿಂದ ಅವಳಿಗೆ ಏನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅವತ್ತವಳು ತಡರಾತ್ರಿ ಮಲಗೋ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ಲು. ಅವಳಿಗೆ ಈಗಲೂ ಯಾರೋ ತನ್ನಿಂದೆ ಬಂದಂಗೆ ಅನ್ನಿಸ್ತಿತ್ತು. ಅವಳಿಗೆ ಯಾರೋ ತಮ್ಮಿಂದೆ ಬಂದಂಗೆ ಅನ್ನಿಸ್ತಾ ಇತ್ತು. ಈ ಮಾತು ಶುರು ಆಗಿದ್ದು ನಿಮಿಷಾ ಮತ್ತು ಮನೀಷಾ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಓದ್ತಿರುವಾಗ. ಅವರು ಓದ್ತಿದ್ದ ಬೋರ್ಡಿಂಗ್ ಸ್ಕೂಲು ಎಜುಕೇಷನ್ ತುಂಬ ಚೆನ್ನಾಗಿತ್ತು. ಆದರೆ ಆ ಸ್ಕೂಲ್ನ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಬೇರೆಯೇ ಕತೆ ಇತ್ತು. ಸುಮಾರು 5 ವರ್ಷದ ಹಿಂದೆ 9th ಕ್ಲಾಸ್ ಹುಡುಗಿ ತುಂಬ ಚೆನ್ನಾಗಿ ಓದ್ತಿದ್ಲು. ಹುಡುಗಿ ಆ ಗರ್ಲ್ಸ್ ಹಾಸ್ಟೆಲ್ನ 5th ಫ್ಲೋರ್ನಲ್ಲಿ ಸತ್ತೋಗಿರ್ತಾಳೆ. ಯಾರಿಗೂ ಗೊತ್ತಿರಲ್ಲ ಅವಳು ಹೇಗೆ ಸತ್ತೋಗಿರ್ತಾಳೆ ಅಂತ. ಆ ಹುಡುಗಿ ಟೀಚರ್ ಮತ್ತು ಪೇರೆಂಟ್ಸ್ ಹೇಳ್ತಿದ್ರು, ಆ ಹುಡುಗಿಗೆ ಓದೋ ಒತ್ತಡನೂ ಇರಲಿಲ್ಲ, ಯಾವ ಡಿಪ್ರೆಷನ್ ಕೂಡ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಅವಳು ಮರ್ಡರ್ ಅಂತ ಅಂದ್ಕೊಳ್ಳೋಕ್ಕೆ ಯಾವ ಎವಿಡೆನ್ಸ್ ಕೂಡ ಇರಲಿಲ್ಲ. ಅದಕ್ಕೆ ಆ ಕೇಸ್ನ ಅಲ್ಲೇ ಕ್ಲೋಸ್ ಮಾಡ್ತಾರೆ. ದಿನಗಳು ಕಳೆದಂಗೆ ಅಲ್ಲಿನ ಜನರು 5th ಫ್ಲೋರ್ನಲ್ಲಿ ಅವಳ ಆತ್ಮ ಇದೆ ಅಂತ ಅಂತಿದ್ರು. ಅದಕ್ಕೆ ಆ ಸ್ಕೂಲ್ನವರು ಹಾಸ್ಟೆಲ್ನ 5th ಫ್ಲೋರ್ನ ಕ್ಲೋಸ್ ಮಾಡಿಸ್ತಾರೆ. ಆದರೆ ವಾರದಲ್ಲಿ 1 ದಿನ ಮಾತ್ರ ಕ್ಲೀನ್ ಮಾಡೋಕ್ಕೆ ಅಂತ ಓಪನ್ ಮಾಡ್ತಾರೆ. ಆ ಇನ್ಸಿಡೆಂಟ್ ಆಗಿ ಸುಮಾರು ವರ್ಷ ಆದಮೇಲೆ ನಿಮಿಷಾ ಮತ್ತು ಮನೀಷಾ ಅನ್ನೋ 2 ಹುಡುಗಿರು ಆ ಹಾಸ್ಟೆಲ್ನ ಒಂದು ರೂಮ್ನ ಶೇರ್ ಮಾಡ್ಕೋತಿದ್ರು. ಮತ್ತು ಇಬ್ಬರ ರೊಟೀನ್ ಕೂಡ ಒಂದೇ ಥರ ಇರುತ್ತೆ. ನಿಮಿಷಾ ರಾತ್ರಿ ಕೂತ್ಕೊಂಡು ಓದ್ತಿದ್ಲು. ಬೆಳಗ್ಗೆ 7 ಗಂಟೆಗೆ ಎದ್ದು ಮನೀಷಾಳಿಗೆ ಏಳಿಸಿ ತಾನು ಮಲ್ಕೊತಿದ್ಲು. ಮನೀಷಾ ಬ್ರೇಕ್ಫಾಸ್ಟ್ ಟೈಮ್ ಆಗೋ ತನಕ ಓದ್ತಿದ್ಲು. ಮನೀಷಾಳ ಕೈಯಲ್ಲಿ ಅವರ ಅಮ್ಮ ಕೊಟ್ಟಿರುವ ಕಪ್ಪು ದಾರ ಮತ್ತು ಅವಳು ಕನ್ನಡಕ ಹಾಕೋತಿದ್ಲು. ಎಲ್ಲರ ಥರ ಅವರು 5th ಫ್ಲೋರ್ನ ಬಗ್ಗೆ ಅವರು ಕೂಡ ನಂಬ್ತಾ ಇರಲಿಲ್ಲ. ಆದರೆ ಅಲ್ಲಿ ಯಾರೂ ಹೋಗ್ತಾ ಇರಲಿಲ್ಲ. ಆದರೆ 10 ಡಿಸೆಂಬರ್ಗೆ ಏನಾಯಿತು ಅಂತ ಮನೀಷಾಗೆ ಗೊತ್ತೇ ಇರಲಿಲ್ಲ. ನಿಮಿಷಾ ಪ್ರತಿದಿನದ ಥರ ಓದ್ತಾ ಕೂತಿದ್ಲು. ಸಮಯ ಸುಮಾರು 12:30 ಆಗಿತ್ತು. ನಿಮಿಷಾ